ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಇವತ್ತು ನನ್ನ ವಿಡಿಯೋನಲ್ಲಿ ನಿಮ್ಗೊಂದು ಸಣ್ಣ ರಿಕ್ವೆಸ್ಟ್ ಇದೆ ಆಯ್ತಾ. ನನ್ನ ರಿಕ್ವೆಸ್ಟ್ನ ನೀವು ಎಲ್ಲರೂ 100% ನೆರವೇರಿಸ್ತೀರಾ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ. ಫಸ್ಟ್ ಆಫ್ ಆಲ್ ಆ ರಿಕ್ವೆಸ್ಟ್ನ ನಿಮಗೆ ಹೇಳಕ್ ಮುಂಚೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಸಾಕಷ್ಟು ನನಗೆ ಸಪೋರ್ಟ್ ಮಾಡಿ ಇಲ್ಲಿ ತನಕ ನನ್ನನ್ನು ಬೆಳೆಸ್ಕೊಂಡು ಬಂದಿದ್ದೀರಾ. ನನ್ನ ವಿಡಿಯೋಗಳನ್ನ ನೋಡಿ ನೀವೆಲ್ಲ ಮೆಚ್ಕೊಂಡಿದ್ದೀರಾ. ನನಗೆ ಒಂದು ಹೊಸ ಹುಮ್ಮಸ್ಸು ಪ್ರೋತ್ಸಾಹನ ಕೊಡ್ತಾನೆ ಬಂದಿದ್ದೀರಾ. ಸೊ ಅದಕ್ಕೆ ನಿಮ್ ಎಲ್ರಿಗೂ ದೊಡ್ಡ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಈ ಒಂದು ಸಹಕಾರ ಪ್ರೋತ್ಸಾಹ ಎಲ್ಲ ನೋಡಿ ನಂಗೊಂದು ಸಣ್ಣ ಆಸೆ ಹುಟ್ಕೊಂಡಿದೆ. ಏನಂತ ಹೇಳಿದ್ರೆ, ನಾನು ಯೂಟ್ಯೂಬ್ ಕಡೆಯಿಂದ ಒಂದು ಸಿಲ್ವರ್ ಬಟನ್ ತಗೋಬೇಕು ಅನ್ನೋ ಆಸೆ. ಸಿಲ್ವರ್ ಬಟನ್ ತಗೋಬೇಕು ಅಂದ್ರೆ ಏನು? 100K ಸಬ್ಸ್ಕ್ರೈಬರ್ಸ್ ಆಗ್ಬೇಕು ಅಲ್ವಾ? ಸೊ 100K ಸಬ್ಸ್ಕ್ರೈಬರ್ಸ್ ಆಗ್ಬೇಕು ಅಂದ್ರೆ ಏನು? ನೀವು ನನಗೆ ಅದಕ್ಕೆ ಸಪೋರ್ಟ್ ಮಾಡಬೇಕು. ಸೊ ಪ್ಲೀಸ್, ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ, ನಿಮಗೆ ನನ್ನ ವಿಡಿಯೋಸ್ಗಳು ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ, ನೀವು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ನನಗೆ, ಅಂದ್ರೆ ಹೆಚ್ಚು ಜನಗಳು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ನಾನು 100Kನ ಬೇಗ ರೀಚ್ ಆಗ್ಬೋದು. ಆಗ ಸಿಲ್ವರ್ ಬಟನ್ ಬರುತ್ತೆ, ಅದನ್ನು ಕೂಡ ನಿಮ್ ಜೊತೆನೆ ಶೇರ್ ಮಾಡ್ಕೊಂಡು ವಿಡಿಯೋ ಮಾಡ್ತೀನಿ. ಏನಂತೀರಾ? ಓಕೆ, ಎನಿವೇಸ್ ನನಗೆ ನೀವು ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ಇದೆ. ಸೊ ಹಾಗಾಗಿ ಅಡ್ವಾನ್ಸ್ ಆಗಿ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋನಲ್ಲಿ ನಾನೊಂದು ಹೊಸ ಮನೆಗೆ ಹೋಗ್ತಾ ಇದ್ದೀನಿ, ಹೊಸ ರುಚಿನ ಕಲಿಯೋದಕ್ಕೋಸ್ಕರ. ಸೊ ಈ ಹೊಸಬ್ರು ಯಾರು, ಎಲ್ಲಿರ್ತಾರೆ, ಯಾವ ಅಡುಗೆನ ಮಾಡ್ತಾರೆ, ಇದನ್ನೆಲ್ಲ ನೋಡಬಹುದು ನೀವು ಸದ್ಯದಲ್ಲೇ. ಬಟ್ ಅಲ್ಲಿಗೆ ಹೋಗೋಕ್ ಮುಂಚೆ ಆಸ್ ಯೂಶುವಲ್ ಮನೆಯಲ್ಲಿ ನಮ್ಮನೆ ಕೆಲಸ ಎಲ್ಲ ಮಾಡಿಟ್ಟು ಹೋಗ್ಲೇಬೇಕಲ್ವಾ. ಬಿಕಾಸ್ ನಮ್ಮನೇನ ಹಾಗಾಗೆ ಬಿಟ್ಟು ಹೋಗ್ಬಿಡಕ್ಕಾಗಲ್ಲ. ಇತ್ತೀಚೆಗೆ ನಮ್ಮನೆಗೆ ಉಪಯೋಗ ಆಗುವಂತಹ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಒಂದು ತಗೊಂಡೆ. ಅದ್ರ ಬಗ್ಗೆ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ. ಸೊ ಅದ್ ಯಾವ ಪ್ರಾಡಕ್ಟ್ ಅಂತ ನೀವೊಂದು ಝಲಕ್ ನೋಡಿ. ಇದೇ ಅಗ್ಯಾರೋ ಮಾಪ್ ಅಂಡ್ ವ್ಯಾಕ್ಯೂಮ್ ಕ್ಲೀನರ್. ಮಾಡೆಲ್ ಬಂದು ರಾಯಲ್ ಅನ್ನೋ ಹಾಗೆ ನೋಡಕ್ಕೂ ಕೂಡ ರಾಯಲ್ ಆಗಿದೆ. ಸೊ ಇದು ಕೆಲಸ ಹೇಗ್ ಮಾಡುತ್ತೆ, ರಾಯಲ್ ಆಗಿ ಮಾಡುತ್ತಾ ಅಂತ ನಿಮಗೆ ಅನುಮಾನ ಇರಬಹುದಲ್ವಾ? ಯೋಚನೆನೇ ಬೇಡ. ಇದು ಹೇಗ್ ಕೆಲಸ ಮಾಡುತ್ತೆ, ಇದ್ರ ಜೊತೆ ಏನೇನ್ ಅಟ್ಯಾಚ್ಮೆಂಟ್ಸ್ ಬಂದಿದೆ, ಎಲ್ಲದನ್ನು ಇವತ್ತಿನ ವಿಡಿಯೋಲಿ ನಾನು ನಿಮ್ಗೆ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ. ನಾನು ಇದನ್ನ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದಂತ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಚೆಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಹಾಗಿದ್ರೆ ಈ ಪ್ರಾಡಕ್ಟ್ ಡೀಟೇಲ್ ರಿವ್ಯೂ ಇವಾಗ ನಿಮಗೋಸ್ಕರ. ಇದು ಬಂದು ನಿಮಗೆ ಕಾರ್ಡ್ಲೆಸ್ ವೆಟ್ ಮಾಪ್ ಅಂಡ್ ವ್ಯಾಕ್ಯೂಮ್. ಇದು ಬ್ರಷ್ಲೆಸ್ ಮೋಟರ್ ಇದೆ ಅಂಡ್ ಇದರಲ್ಲಿ 16 kPa ಸಕ್ಷನ್ ಪವರ್ ಇದೆ. ನೋಡಿ, ಇದೇನ್ ನೋಡ್ತಿದ್ದೀರಾ, ಇದು ಬಂದು ಹ್ಯಾಂಡಲ್. ಇದರಲ್ಲಿ 4 ಬಟನ್ಸ್ ಬರುತ್ತೆ. ಇದು ಆನ್ ಆಫ್ ಬಟನ್ ವಿಚ್ ಇಸ್ ದ ಪವರ್ ಬಟನ್. ಇದು ಮೋಡ್ ಸೈಕಲ್ ಬಟನ್, ಅಂದ್ರೆ ನಮಗೆ ಮೋಡ್ಸ್ ಚೇಂಜ್ ಮಾಡಬೇಕಾದ್ರೆ ಇದನ್ನ ಯೂಸ್ ಮಾಡಬೇಕು. ಅಂಡ್ ದಿಸ್ ಇಸ್ ದ ಸೆಲ್ಫ್ ಕ್ಲೀನ್ ಬಟನ್. ಅಂಡ್ ಇದು ಬಂದು ವಾಯ್ಸ್ ಬಟನ್. ಹಾಗೆ ಇದ್ರ ಜೊತೆ ನಮಗೆ ಒಂದು ಚಾರ್ಜರ್ ಬಂದಿದೆ. ಅಗ್ಯಾರೋ ಅವ್ರದ್ದೇ ಕ್ಲೀನಿಂಗ್ ಸೊಲ್ಯೂಷನ್ ಬಂದಿದೆ. ಅಂಡ್ ಒಂದು ಕ್ಲೀನಿಂಗ್ ಬ್ರಷ್. ನೋಡಿ, ಎಡ್ಜ್ ಅಲ್ಲಿ ಈ ತರದ್ ಒಂದು ನೈಫ್ ಕೊಟ್ಟಿದ್ದಾರೆ, ಏನಾದ್ರು ಸಿಕ್ಕಾಕೊಂಡಿದ್ರೆ ತೆಗಿಯಕ್ಕೆ ಈಸಿ ಆಗ್ಲಿ ಅಂತ. ಇದು ಚಾರ್ಜಿಂಗ್ ಡಾಕ್. ಯೂಸರ್ ಮ್ಯಾನ್ಯುಯಲ್ ಬಂದಿದೆ. ನಿಮ್ಗೆ ಇದರಲ್ಲಿ ಹೇಗೆ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬಾರ್ದು ಎಲ್ಲ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಅಂಡ್ ಆಲ್ಸೋ ಈ ಪ್ರಾಡಕ್ಟ್ ನನಗೆ 2 ವರ್ಷ ವಾರಂಟಿ ಜೊತೆ ಸಿಗ್ತಾ ಇದೆ. ಇದರಲ್ಲಿ 2 ಟ್ಯಾಂಕ್ ಬರುತ್ತೆ, ಕ್ಲೀನ್ ವಾಟರ್ ಟ್ಯಾಂಕ್ ಅಂಡ್ ಡರ್ಟಿ ವಾಟರ್ ಟ್ಯಾಂಕ್. ಇದು ಡರ್ಟಿ ವಾಟರ್ ಟ್ಯಾಂಕ್. ನೋಡಿ, ಇದನ್ನ ತೆಗೆಯೋದು ತುಂಬಾ ಈಸಿ. ಜಸ್ಟ್ ಒಂದು ಬಟನ್ ಇರುತ್ತೆ, ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಡರ್ಟಿ ವಾಟರ್ ಎಲ್ಲ ಇಲ್ಲಿ ಸ್ಟೋರ್ ಆಗುತ್ತೆ. ಅಂಡ್ ಇದೇನ್ ನೋಡ್ತಿದ್ದೀರಾ, ಇದು ಬಂದು ಹೆಪಾ ಫಿಲ್ಟರ್. ಅಂಡ್ ಹಿಂದೆ ಏನ್ ನೋಡ್ತಿದ್ದೀರಾ, ಇದು ಬಂದು ಕ್ಲೀನ್ ವಾಟರ್ ಟ್ಯಾಂಕ್. ಇದು ಅಷ್ಟೇ, ಜಸ್ಟ್ ಈ ಪುಷ್ ಬಟನ್ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಅಂಡ್ ಈ ಕ್ಲೀನ್ ವಾಟರ್ ಟ್ಯಾಂಕು ಡರ್ಟಿ ವಾಟರ್ ಟ್ಯಾಂಕು ಎರಡರದ್ದು ಕೆಪಾಸಿಟಿ ಬಂದು 700 ml. ಅಂಡ್ ನಿಮ್ಗೆ ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕಿಂಗ್ ಇದೆ, ಅಷ್ಟಕ್ಕಿಂತ ಜಾಸ್ತಿ ನೀರ್ನ ಫಿಲ್ ಮಾಡಬಾರ್ದು. ನೀರ್ ಫಿಲ್ಲಿಂಗ್ಗೆ ಅಂತ ನೋಡಿ ಇಲ್ಲೊಂದು ಹೋಲ್ ಕೊಟ್ಟಿದ್ದಾರೆ, ಇದರಲ್ಲಿ ಕ್ಲೀನ್ ಆಗಿ ನೀವು ಫಿಲ್ ಮಾಡಬಹುದು. ಈ ಮೈನ್ ಹ್ಯಾಂಡಲ್ ಏನಿರುತ್ತೆ ಇದು ಸೆಪರೇಟ್ ಆಗಿ ಬಂದಿರುತ್ತೆ. ಇದನ್ನ ಫಿಕ್ಸ್ ಮಾಡ್ಕೊಳ್ಳೋದು ತುಂಬಾ ಈಸಿ. ಈ ಮಾರ್ಕಿಂಗ್ ಪ್ರಕಾರ ಜಸ್ಟ್ ಒಳಗೆ ಹಾಕಿದ್ರೆ ನೀಟಾಗಿ ಫಿಕ್ಸ್ ಆಗ್ಬಿಡುತ್ತೆ. ಅಂಡ್ ಓಪನ್ ಮಾಡಬೇಕಾದ್ರೆ ಒಂದು ಹಾರ್ಡ್ ಸಮಥಿಂಗ್ ಲೈಕ್ ಸ್ಕ್ರೂ ಡ್ರೈವರ್ ತಗೊಂಡು ಪ್ರೆಸ್ ಮಾಡಿದ್ರೆ ನೀಟಾಗಿ ಓಪನ್ ಮಾಡ್ಬಿಡ್ಬೋದು. ಡಾಕ್ ಅಲ್ಲಿ ವ್ಯಾಕ್ಯೂಮ್ ಕ್ಲೀನರ್ನ ಪ್ಲೇಸ್ ಮಾಡಿ ಆನ್ ಮಾಡಿದ ತಕ್ಷಣ ಚಾರ್ಜಿಂಗ್ ಸ್ಟಾರ್ಟ್ ಆಗುತ್ತೆ. ನಾನೀಗ ಇದಕ್ಕೆ ನೀರು ಫಿಲ್ ಮಾಡಿ ಜೊತೆನಲ್ಲಿ ಇವ್ರು ಕೊಟ್ಟಿರುವಂತ ಕ್ಲೀನಿಂಗ್ ಸೊಲ್ಯೂಷನ್ ಹಾಕಿ ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ. ಇದು ಕಾರ್ಡ್ಲೆಸ್ ಅನ್ನೋದು ಒಂದು ಅಡ್ವಾಂಟೇಜ್ ಆದ್ರೆ ಇದರಲ್ಲಿ ಸ್ಮಾರ್ಟ್ ಡಿಸ್ಪ್ಲೇ ಇರೋದು ನನಗೆ ಇನ್ನೊಂದು ಖುಷಿ. ಅಂಡ್ ಜೊತೆನಲ್ಲಿ ವಾಯ್ಸು ಬರುತ್ತೆ, ಗೊತ್ತಾ? ನೋಡಿ ನೀವೇ. Intelligent sterilization mode, wastewater absorption mode, automatic mode, intelligent sterilization mode,
The sterilizing solution is being prepared. Please wait. ಇದರಲ್ಲಿ 4 ಆಪರೇಷನ್ ಮೋಡ್ಸ್ ಇದೆ. ಆಟೋ ಮೋಡ್, ಸೆಲ್ಫ್ ಕ್ಲೀನಿಂಗ್ ಮೋಡ್, ವಾಟರ್ ಸ್ಟೆರಿಲೈಸೇಷನ್ ಮೋಡ್, ಸಕ್ಷನ್ ಮೋಡ್. ಇದೆಲ್ಲ ನಿಮಗೆ ಡಿಸ್ಪ್ಲೇಲೂ ಕಾಣಿಸುತ್ತೆ, ಪ್ಲಸ್ ವಾಯ್ಸಲ್ಲೂ ಗೊತ್ತಾಗತ್ತೆ. ನಿಮಗೆ ವಾಯ್ಸ್ ಬೇಡ ಅಂತ ಹೇಳಿದ್ರೆ ನಾನು ಆಗಲೇ ತೋರಿಸಿದಂಥ ವಾಲ್ಯೂಮ್ ಬಟನ್ ಹೇಳಿ ನೀವು ಅದನ್ನು ಮ್ಯೂಟ್ ಮಾಡ್ಕೋಬಹುದು. ಇದು ಯೂಸ್ ಮಾಡುವಾಗ ಸ್ವಲ್ಪ ಕಾಲು ಯೂಸ್ ಮಾಡಿ ಹೀಗೆ ಬೆಂಡ್ ಮಾಡಬೇಕಾಗತ್ತೆ. ಇದರಲ್ಲಿ ಬ್ರಷ್ಲೆಸ್ ಮೋಟರು ಆ್ಯಂಡ್ ಸಕ್ಷನ್ ಬಂದು ಅಪ್ ಟು 16 ಕಿಲೋ ಪಾಸ್ಕಲ್ ಇರೋದ್ರಿಂದ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಸನೆಲ್ಲ ಇದು ತೆಗಿತಾ ಇದೆ ಅಂತ. ಆ್ಯಂಡ್ ಇದು ಲೈಟ್ ವೆಯ್ಟ್ ಆಗಿರೋದ್ರಿಂದ ಜೊತೆನಲ್ಲಿ ಈ ಹ್ಯಾಂಡಲ್ ಏನಿದೆಯಲ್ಲ ಇದು ಯೂಸ್ ಮಾಡೋದಕ್ಕೆ ತುಂಬ ಕನ್ವೀನಿಯೆಂಟ್ ಆಗಿದೆ. ಸೊ ಆರಾಮಾಗಿ ನಾವು ಇಡೀ ಮನೆ ವೆಟ್ಟು, ಡ್ರೈ, ಮಾಪು, ವ್ಯಾಕ್ಯೂಮ್ ಮಾಡ್ಕೋಬಹುದು. ಡಿಜಿಟಲ್ ಡಿಸ್ಪ್ಲೇನಲ್ಲಿ ನಮಗೆ ಬ್ಯಾಟ್ರಿ ಇನ್ನೂ ಎಷ್ಟು ಬಾಕಿ ಇದೆ, ನಾವು ಯಾವ ಮೋಡಲ್ ಇದೀವಿ ಎಲ್ಲನೂ ಕ್ಲಿಯರ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. ನೀವು ಒಂದ್ಸಲ ಇದನ್ನ ಅರೌಂಡ್ 4.5 hours ಚಾರ್ಜ್ ಮಾಡಿದ್ರೆ ಅಪ್ ಟು 38 minutes ಆರಾಮಾಗಿ ಯೂಸ್ ಮಾಡಬಹುದು. ನೋಡಿ ಈ ಸ್ಟೆರಿಲೈಸೇಷನ್ ಮೋಡ್ನ ನಾವು ಸೆಲೆಕ್ಟ್ ಮಾಡಿದ್ರೆ ವಾಟರ್ ನೀಟಾಗಿ ಸ್ಟೆರಿಲೈಸ್ ಆಗುತ್ತೆ. ಸೀನಿಯರ್ ಸಿಟಿಸನ್ಸು ಅಥವಾ ಮಕ್ಕಳಿತ್ತು ಅಂತ ಹೇಳಿದ್ರೆ ಹೈಜೀನ್ನ ಮೇಂಟೈನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದನ್ನ ನೀವು ಡಿಫ್ರೆಂಟ್ ಫ್ಲೋರ್ ಟೈಪ್ಸಿಗೆ ಯೂಸ್ ಮಾಡ್ಬೋದು. ಲೈಕ್ ಟೈಲ್ಸು, ಮಾರ್ಬಲ್ಸು, ಲ್ಯಾಮಿನೇಟ್ ಆಗಿರುವಂಥ ಫ್ಲೋರ್ಸು, ಹಾರ್ಡ್ ವುಡ್ಡು, ಸಿಮೆಂಟೆಡ್ಡು, ಹೀಗೆ ನೋಡಿ. ಏನಾದರೂ ನೆಲದ ಮೇಲೆ ಲಿಕ್ವಿಡ್ ಬಿದ್ದಿದ್ರು ಎಷ್ಟು ಚೆನ್ನಾಗಿ ಇದು ಕ್ಲೀನ್ ಮಾಡುತ್ತೆ ಅಂತ, ಒಂದು ಚೂರು ಕಲೆ ಉಳಿಯೋದೇ ಇಲ್ಲ. ಇದನ್ನ ನಾವು ನಿಲ್ಲಿಸ್ಬೇಕು ಅಂದ್ರೆ ಸುಮ್ಮನೆ ನೋಡಿ ಹಿಂಗೆ ಮುಂದಕ್ಕೆ ಬೆಂಡ್ ಮಾಡಿದ್ರೆ ತಾನಷ್ಟಕ್ಕೆ ತಾನು ನಿಂತ್ಕೊಳ್ಳುತ್ತೆ. ಈ ಸೆಲ್ಫ್ ಕ್ಲೀನಿಂಗ್ ಬಟನ್ ಏನಿದೆ ಇದನ್ನ 3 secondsಗೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸೆಲ್ಫ್ ಕ್ಲೀನಿಂಗ್ ಮೋಡು ಆನ್ ಆಗುತ್ತೆ. ಇದನ್ನ ಡಾಕಕ್ಕೆ ಫಿಕ್ಸ್ ಮಾಡಿ ಇವಾಗ ಮಾಪು, ವ್ಯಾಕ್ಯೂಮ್ ಎಲ್ಲ ಆಗೋಯ್ತಲ್ವಾ, ಸೊ ನಾನು ಸೆಲ್ಫ್ ಕ್ಲೀನಿಂಗ್ಗೆ ಹಾಕಿದ್ದೀನಿ. ಇದು ಏನಂತ ಹೇಳಿದ್ರೆ ಆಟೋಮ್ಯಾಟಿಕಲಿ ಇದು ರೋಲಿಂಗ್ ಫ್ಯಾಬ್ರಿಕ್ ಬ್ರಷ್ನ ಡರ್ಟು, ಹೇರು, ಡೆಬ್ರೀಸ್ ಎಲ್ಲಾನು ಕ್ಲೀನ್ ಮಾಡುತ್ತೆ. ರೋಲಿಂಗ್ ಫ್ಯಾಬ್ರಿಕ್ ಬ್ರಷ್ನು ಕ್ಲೀನ್ ಮಾಡುತ್ತೆ ಅಂದ್ರೆ ಸೂಪರ್ ಅಲ್ವಾ ಇದು. ನೋಡಿ ಮಾಪಿಂಗ್ ಆದಮೇಲೆ ಜೊತೆನಲ್ಲಿ ಸೆಲ್ಫ್ ಕ್ಲೀನಿಂಗು ಮುಗಿದೋದ್ಮೇಲೆ ಎಲ್ಲಾನು ಇಲ್ಲಿ ಕಲೆಕ್ಟ್ ಆಗಿರುತ್ತಲ್ವಾ, ಇದನ್ನ ನಾವು ನೀಟಾಗಿ ಓಪನ್ ಮಾಡಿ ಫುಲ್ಲು ಖಾಲಿ ಮಾಡಬಹುದು. ನೋಡಿ ಈಗ ನಾನು ಖಾಲಿ ಮಾಡ್ತಾ ಇದ್ದೀನಿ. ಅಪ್ಪ ಎಷ್ಟು ಕೊಳೆ ಕೂತಿದೆ, ಗೊತ್ತಾಗ್ತಾ ಇದೆ ಅಲ್ಲ. ಆಮೇಲೆ ನಾವು ಇದನ್ನ ನಾರ್ಮಲ್ ಆಗಿ ಟ್ಯಾಪ್ ವಾಟರ್ ಕೆಳಗೆ ಕ್ಲೀನ್ ಮಾಡಿ ಮತ್ತೆ ವಾಪಸ್ಸು ಡ್ರೈ ಮಾಡಿ ಫಿಕ್ಸ್ ಮಾಡ್ಬೋದು. ಡರ್ಟಿ ವಾಟರ್ ಟ್ಯಾಂಕ್ ತೆಗೆದು ಇಲ್ಲಿ ಆ ಕ್ಲೀನಿಂಗ್ ಬ್ರಷ್ ಕೊಟ್ಟಿದ್ದಾರಲ್ಲ ಅದ್ರಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೋಬಹುದು. ಸೆಲ್ಫ್ ಕ್ಲೀನಿಂಗ್ ಆದ್ಮೇಲೂ ನಾವು ಬೇಕಾದ್ರೆ ಇದನ್ನ ಡಿಟ್ಯಾಚ್ ಮಾಡಿ ಸೆಪರೇಟ್ ಆಗಿ ಕ್ಲೀನ್ ಮಾಡಬಹುದು. ಇದಕ್ಕೆ ನಿಮಗೆ ನೀರು ಹಾರದೇ ಇರೋ ಹಾಗೆ ಒಂದು ಕವರ್ ಕೂಡ ಕೊಟ್ಟಿರ್ತಾರೆ, ಅದನ್ನು ಓಪನ್ ಮಾಡೋದು ಕ್ಲೋಸ್ ಮಾಡೋದು ತುಂಬಾ ಈಸಿ. ನೋಡಿದ್ರಿ ಅಲ್ವಾ, ಈ ನಮ್ಮ ಅಗ್ಯಾರೋ ಮಾಪ್ ಅಂಡ್ ವ್ಯಾಕ್ಯೂಮ್ ಕ್ಲೀನರ್ ಮಾಡೆಲ್ ರಾಯಲ್ ಏನ್ ಸಖತ್ತಾಗಿ ಕೆಲಸ ಮಾಡ್ತು ಅಂತ. ಸೊ ನಮಗೆ ಮನೆ ಕೆಲಸದಲ್ಲಿ ಈ ತರದ್ ಯಾವ್ದಾದ್ರು ಒಂದು ಬಲಗೈ ಬಂಟ ಸಿಕ್ಕಿಬಿಟ್ರೆ ಸಿಕ್ಕಾಪಟ್ಟೆ ಖುಷಿ ಆಗತ್ತಲ್ವಾ. ಸೊ ನೀವು ಈ ತರದ್ ಒಂದು ಮಾಪ್ ಮತ್ತೆ ವ್ಯಾಕ್ಯೂಮ್ ಕ್ಲೀನರ್ ನ ಹುಡುಕ್ತಾ ಇದ್ರೆ ಆದಷ್ಟು ಬೇಗ ಇದನ್ನ ಪರ್ಚೇಸ್ ಮಾಡಿ. ಓಕೆ, ನಾನ್ ಪರ್ಚೇಸ್ ಮಾಡಿದಂತ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಓಕೆ, ನಾನು ನಿಮಗೆ ಹೇಳಿದ್ದೆ ನಾನು ಇವತ್ತು ಒಂದು ಹೊಸಬ್ರು ಮನೆಗೆ ಹೋಗ್ತಾ ಇದೀನಿ, ಅವ್ರು ನಮಗೊಂದು ಹೊಸ ರೆಸಿಪಿ ಹೇಳ್ಕೊಡ್ತಿದ್ದಾರೆ ಅಂತ. ಸೊ ನಾನೀಗ ಹೋಗ್ತಾ ಇರೋದು ಇಸ್ರೋ ಲೇಔಟ್ಗೆ. ಇಸ್ರೋ ಲೇಔಟ್ ಅಲ್ಲಿ ಯಾರ ಮನೆಗೆ ಹೋಗ್ತಾ ಇದೀನಿ, ಅವ್ರು ಯಾವ ರೆಸಿಪಿ ತೋರಿಸ್ತಿದ್ದಾರೆ ನೀವೇ ನೋಡಿ. ಇವತ್ತು ನಾನು ಇಸ್ರೋ ಲೇಔಟ್ ಅಲ್ಲಿ ವೀಣಾ ಅವ್ರ ಮನೆಗೆ ಬಂದಿದ್ದೀನಿ. ಸೊ ವೀಣಾ ಅವರೇ ನಮಸ್ಕಾರ. ನಮಸ್ಕಾರ. ಎಸ್, ವೀಣಾ ಅವ್ರ ಬಗ್ಗೆ ನಾನ್ ಹೇಳೋದಕ್ಕಿಂತ ಅವ್ರ ಬಾಯಲ್ಲೇ ಅವ್ರ ಬಗ್ಗೆ ಕೇಳೋಣ ಆಯ್ತಾ. ವೀಣಾ ಅವರೇ, ಅಂದ್ರೆ ಇವಾಗ ನೀವು ಮೂಲತಃ ಬೆಂಗಳೂರಿನವ್ರೇನಾ? ಅಲ್ಲ, ನಾನ್ ಬಾರ್ನ್ ಅಂಡ್ ಬ್ರಾಟ್ ಅಪ್ ಮೈಸೂರು, ನಮ್ಮ ಹಸ್ಬೆಂಡ್ ಬ್ಯಾಂಗ್ಳೂರ್ ಅವ್ರೆ. ನಾನು ಆಯ್ತು ಇಲ್ಲಿಗೆ ಬಂದು 32 years ಆಯ್ತು. ಮದ್ವೆ ಆದಾಗ ನಾವು 2 years ಗೋವಾಲ್ ಇದ್ವಿ, ಆಮೇಲೆ ಇಲ್ಲಿಗೆ ಬಂದ್ವಿ. ಅವ್ರು ಸಿವಿಲ್ ಇಂಜಿನಿಯರ್, ಪ್ರಾಜೆಕ್ಟ್ ಅಲ್ಲಿತ್ತು. ಆಮೇಲೆ ಇವಾಗ ಇಲ್ಲಿಗೆ ಬಂದ್ವಿ, ಅವಾಗಿಂದ ಇದೀವಿ. ಈ ಮನೆಗೆ ಬಂದು 27 years ಆಯ್ತು. 27 ವರ್ಷ ಆಯ್ತು. ವೆರಿ ನೈಸ್. ಸೊ ಇಸ್ರೋ ಲೇಔಟ್ ಅಲ್ಲಿ 27 ವರ್ಷದಿಂದ ವಾಸವಾಗಿದ್ದಾರೆ. ಸೊ ಹಸ್ಬೆಂಡ್ ಹೆಸರು? ಹಸ್ಬೆಂಡ್ ಬಾಲಸುಬ್ರಹ್ಮಣ್ಯ ಅಂತ. ಅವ್ರು ಸಿವಿಲ್ ಇಂಜಿನಿಯರ್, ರಿಯಾಲಿಟಿ ಕಂಪನೀಸ್ ಅಲ್ಲೆಲ್ಲ ವರ್ಕ್ ಮಾಡ್ತಿದ್ರು. So from last 2 years he is doing freelancing as a consultant. Very nice. ಮಕ್ಕಳು ಇಬ್ರು, ಈಗ ಸದ್ಯಕ್ಕೆ ಇಬ್ರು ಅಮೆರಿಕಾದಲ್ಲಿದ್ದಾರೆ. ಮಗಳಿಗೆ ಮದುವೆ ಆಗಿದೆ, ಅವಳು ದಿಶಾ ಅಂತ ಬಾಸ್ಟನ್ ಅಲ್ಲಿ ಇದ್ದಾಳೆ. ಶಿ ಇಸ್ ಬೋತ್ ಹಸ್ಬೆಂಡ್ ಅಂಡ್ ವೈಫ್ ಆರ್ ವರ್ಕಿಂಗ್ ದೇರ್. ಮಗ ಈಗ 6 months ಆಯ್ತು. ಅವನು ಇಂಜಿನಿಯರಿಂಗ್ ಮಾಡ್ಬಿಟ್ಟು ಬಿಟ್ಸ್ ಅಲ್ಲಿ 3 years ವರ್ಕ್ ಫ್ರಮ್ ಹೋಮ್ ಇಂದ ಈಗ MS ಮಾಡಕ್ಕೆ ಡಾಟಾ ಸೈನ್ಸ್ ವಾಷಿಂಗ್ಟನ್ DC ಇದ್ದಾನೆ. ಸೊ ಈಗ ಸದ್ಯಕ್ಕೆ ನಾವಿಬ್ರೇ ಇರೋದು. ಇಲ್ಲ ಇಲ್ಲ, ಅವ್ನು ಇವಾಗ 25 ಆಯ್ತು, ಇನ್ನೇನ್ 26 ಆಗಿಲ್ಲ ಅವನು. ಹಾ ಹೌದು, ಇದನ್ನ ನೋಡಿದ್ರೆ ನನ್ ಮಗಳು ಕೋಪಿಸ್ಕೊತಾಳೆ. ಮಗಳಂದ್ರೆ ತುಂಬಾ ಪ್ರೀತಿ, ಬಟ್ ಅವಳು ಹೋಗಿ 9 ವರ್ಷ ಆಯ್ತು. ಅವಳು ಹೋದ್ಮೇಲೆ ಅವನೇ ನನ್ಗೆ ಸಪೋರ್ಟ್ ಸಿಸ್ಟಮ್, ಫುಲ್ ಸಪೋರ್ಟ್ ಸಿಸ್ಟಮ್ ಅವನೇನೆ. ಸೊ ಆಕ್ಚುಲಿ ಅವ್ನ್ ಮನೇಲಿ ಇದ್ದಾಗ ನಮ್ಮ ಯಜಮಾನ್ರಿಗಿಂತ ಜಾಸ್ತಿ ಅವನ್ನೇ ಹಚ್ಕೊಂಡ್ಬಿಟ್ಟಿದ್ದೆ.
ಸೊ ಇವಾಗ ನಾವು ಐ ಮಿಸ್ ಹಿಮ್ ಟೂ ಮಚ್. ಅದೇ ಕೇಳಕ್ ಬಂದೆ ಇವಾಗ ನಾನು. ಮಿಸ್ ಮಾಡ್ತೀರಾ? ಮಿಸ್ ಮಾಡ್ತೀನಿ, ಎಲ್ಲರಿಗೂ ಗೊತ್ತು. ಆದ್ರೆ ದಿಶಾ ಬೇಜಾರ್ ಮಾಡ್ಕೊಂಡಾರೆ, ಅದೇನಿಲ್ಲ. ಈಕ್ವಲಿ ಲವ್ ಆರ್ ಆಲ್ಸೋ. ಮಾಡ್ಕೋಬೇಡಿ, ಯಾಕಂದ್ರೆ ಅಮ್ಮಂದ್ರು ಯಾವಾಗ್ಲೂ ಎಲ್ರು ಈಕ್ವಲ್ ಆಗೇ ಲವ್ ಮಾಡ್ತಾರೆ. ಹೌದೌದು. ನಾನು ಒಬ್ಳಮ್ಮ ಅಲ್ವಾ, ಸೊ ಹಾಗಾಗಿ. ಬಟ್ ಒಬ್ಬನೇ ಮಗ, ಸೊ ಎಲ್ಲ ಪ್ರೀತಿ. ಆದ್ರೆ ಕಷ್ಟಪಟ್ಟು ಸಾಕಿರೋದು ಅವಳನ್ನೇ. ಹಾ, ತುಂಬಾ ಅಳವಳು, ತುಂಬಾ ಅಮ್ಮ ಅಂತ ಗೋಳಿಕೊಳ್ಳೋಳು, ತುಂಬಾ ಕಷ್ಟಪಟ್ಟು ಸಾಕಿದ್ದೀನಿ ಅವಳನ್ನ. ಅದರಿಂದ ಅವಳ ಮೇಲೆ ಮಮತೆ ಜಾಸ್ತಿನೇ. ಸೊ ಇವತ್ತು ನಮಗೆ ಏನ್ ಅಡ್ಗೆ ಮಾಡಿ ತೋರಿಸ್ತಾ ಇದ್ದೀರಾ ನೀವು? ನಾನು ಇವತ್ತು ಆಕ್ಚುಲಿ ಅದು ವೈಟ್ ಉಂಡೆ ಅಂತ ಹೇಳ್ತಾರೆ, ಅದನ್ನ ವೈಟ್ ಉಂಡೆ ಅಂತ ಹೇಳ್ತಾರೆ, ಮಂಗಳೂರು ಕಡೆದು. ಆಕ್ಚುಲಿ ನನ್ನ ಫ್ರೆಂಡ್ ಒಬ್ರು ಸಂಗೀತ ಅಂತಿದ್ರು, ಅವರೇ ಮರ್ತು ಬಿಟ್ಟಿದ್ದಾರೆ ಏನೋ. ಒಂದ್ಸಲ ಹೇಳ್ಕೊಟ್ರು ಇದನ್ನ. ಅಲ್ಲ, ಅವರು ಶಿ ಇಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್ ನೌ ಆಲ್ಸೋ. ಶಿ ಇಸ್ ರನ್ನಿಂಗ್ ಎ ಬಿಗ್ ಇನ್ಸ್ಟಿಟ್ಯೂಷನ್ ಇನ್ ಮಾಗ್ಡಿ ರೋಡ್, ASC ಕಾಲೇಜ್ ಅಂತ. ಅವ್ರ ಹಸ್ಬೆಂಡ್, ನಾವು ಹಸ್ಬೆಂಡ್ ಇಸ್ ನೋ ಮೋರ್, ಅವರೇ ನಡೆಸ್ತಾ ಇದ್ದಾರೆ. ಅವ್ರು ಹೇಳ್ಕೊಟ್ರು, ಒಂದ್ಸಲ ಮಾಡಿದೆ, ತುಂಬಾ ಕ್ಲಿಕ್ ಆಗೋಯ್ತದು. ಅವಾಗಿಂದ ಎಲ್ಲಾರ್ಗು ತುಂಬಾ ಇಷ್ಟ. ನನ್ಗಂದ್ರೆ ಯಾರು ಅಂದ್ರೆ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಗ್ರೂಪ್? ಫ್ಯಾಮಿಲಿ, ಫ್ರೆಂಡ್ಸ್ ಗ್ರೂಪ್, ಇವಾಗ ಎಲ್ಲಾರು ಇಷ್ಟ ಪಡ್ತಾರೆ. ನನ್ ಕ್ಲೋಸ್ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರಂತೂ ಏನು ತಿನ್ನಲ್ಲ, ಅವ್ರು ತುಂಬಾ ಇಷ್ಟ ಇದು. ಹಾ, ಅದಕ್ಕೆ ನಾನು ಈ ತರ ಮಾಡ್ತಾರೆ ಅಂದಾಗ ಇದ್ ಮಾಡ್ರಿ ನೀವು, ಚೆನ್ನಾಗಿರುತ್ತೆ ಅಂದ್ರು. ಇದನ್ ಮಾತ್ರ ಜಗಳ ಕಾಯ್ಕೊಂಡು ತಿನ್ನೋ ಸ್ವೀಟ್ ನನ್ ಮಗಳು ಅಂದ್ರೆ ಇದೊಂದೇ. ಅವಳು ಶಿ ಇಸ್ ನಾಟ್ ಎ ಸ್ವೀಟ್ ಪರ್ಸನ್, ತುಂಬಾ ಇಷ್ಟ ಅವಳಿಗೆ. ನಮಗೂ ಸ್ವಲ್ಪ ಸ್ವೀಟ್ ದೂರ ಆಯ್ತು. ಹಾ, ಬಟ್ ಯಾ, ರುಚಿಗೆ ತಕ್ಕಷ್ಟು ಅನ್ನೋ, ಉಪ್ಪು ಅಲ್ಲ ರುಚಿಗೆ ತಕ್ಕಷ್ಟು, ನಮ್ಗೆ ಸ್ವೀಟ್ ರುಚಿಗೆ ತಕ್ಕಷ್ಟು. ಆಮೇಲೆ ನಾನ್ ಸ್ವೀಟ್ ಸ್ವಲ್ಪ ಕಮ್ಮಿನೇ ಹಾಕ್ತೀನಿ. ಗುಡ್ ಗುಡ್. ಹಾಗಿದ್ರೆ ಮಂಗಳೂರಿನ ಬಿಳಿ ಉಂಡೆ ಅಂತ ಕರೆಯೋಣ. ಮಂಗಳೂರಿನ ಬಿಳಿ ಉಂಡೆ ನೋಡೋದಕ್ಕೆ ಇವ್ರು ಮಾಡೋದಕ್ಕೆ ಶುರು ಮಾಡ್ತಾರೆ, ನಾನ್ ನೋಡೋದಕ್ಕೆ ಶುರು ಮಾಡ್ತೀನಿ. ಸೊ ಅಡಿಗೆ ಮನೆಗೆ ಹೋಗೋಣ ಬನ್ನಿ ಮತ್ತೆ. ಓಕೆ, ಈಗ ಮಂಗಳೂರಿನ ಬಿಳಿ ಉಂಡೆಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ಅಚ್ಚುಕಟ್ಟಾಗಿ ನೀಟಾಗಿ ಒಂದು ಟ್ರೇ ನಲ್ಲಿ ಜೋಡಿಸಿಟ್ಕೊಂಡಿದ್ದಾರೆ. ಆಕ್ಚುಲಿ ವೀಣಾ ಅವರ ನಂಗೆ ಟ್ರೇ ತುಂಬಾ ಇಷ್ಟ ಆಯ್ತು. ತುಂಬಾ ರಾಯಲ್ ಆಗಿದೆ, ಅಂಡ್ ಸಾಮಾನ್ಯದ ಟ್ರೇ ಸೈಜ್ ಗಿಂತ ಸ್ವಲ್ಪ ದೊಡ್ಡದಾಗಿದೆ. ಅದು ಸೆಟ್ ಆಫ್ 3, ಇದು ಬಿಗ್ಗೆಸ್ಟ್. ಅದಕ್ಕೆ ಸೆಟ್ ಆಫ್ 3. ವೆರಿ ನೈಸ್. ಸೊ ಏನೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬಿಡ್ತೀರಾ? ಇದು ಚಿರೋಟಿ ರವೆ, ಇದು ಅಳತೆ ಲೋಟ. ಇದ್ರಲ್ಲಿ 1 ಲೋಟ ಚಿರೋಟಿ ರವೆ ತಗೊಂಡ್ರೆ 3 ಲೋಟ ಗೋಧಿ ಹಿಟ್ಟು ತಗೋಬೇಕು. ಒಂದ್ ಲೋಟಕ್ಕೆ 3 ಲೋಟ ಗೋಧಿ ಹಿಟ್ಟು. ಆಮೇಲೆ ನಾನು ಬರೀ 2.5 ಲೋಟನೇ ಸಕ್ಕರೆ ಪುಡಿ ಮಾಡಿದೀನಿ. ನಾನ್ ಮುಂಚೆನೆ ಹೇಳ್ದಂಗೆ ತುಂಬಾ ಸ್ವೀಟ್ ಹಾಕಲ್ಲ ನಾನು. ನಿಮಗ್ ಬೇಕು ಅಂದ್ರೆ 3 ಲೋಟನು ಪುಡಿ ಮಾಡ್ಕೋಬಹುದು, ಸಮಕ್ ಬೇಕಾಗ. ಇದು ತುಪ್ಪ ಆಯ್ತಾ, ಇದು ಏಲಕ್ಕಿ ಪುಡಿ. ಇದು ತುಂಬಾ ಸಾಫ್ಟ್ ಆಗಿ ಬರೋದ್ರಿಂದ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿದ್ರೆ ಉಂಡೆ ಕಟ್ಟ ಕಷ್ಟ ಆಗುತ್ತೆ ಅಂತ ಅದನ್ನೇನು ಹಾಕಲ್ಲ ನಾನು ಅಷ್ಟೇ. ಅವಶ್ಯಕತೆನೂ ಇಲ್ಲ. ತುಪ್ಪದ ವಾಸನೆ ಇರುತ್ತಲ್ಲ, ತುಂಬಾ ಏನಿರಲ್ಲ. ಹಾ, ತುಪ್ಪ ಆಕ್ಚುಲಿ ಏನು ಅಂದ್ರೆ ತುಂಬಾ ತುಪ್ಪ ಹಾಕಿದಷ್ಟು ಹೀರುತ್ತೆ ಅಂತ ನಾನೇನ್ ಮಾಡ್ತೀನಿ, ತುಪ್ಪ ಹಾಕಿ ಹುರ್ಕೊಂಡ್ಬಿಟ್ಟು ಮಿಕ್ಕಿ ತುಪ್ಪ ಹಂಗೆ ಇಟ್ಕೊಂಡಿರ್ತೀನಿ. ಅದನ್ನ ಕರಗಿಸ್ಬಿಟ್ಟು ಉಂಡೆ ಕಟ್ಟುವಾಗ ಅದನ್ನ ಹಾಕಿ ಕಲ್ಸ್ಕೊಂಡು ಉಂಡೆ ಕಟ್ತೀನಿ. ಅವಾಗ ಗಟ್ಟಿಯಾಗೂ ಇರುತ್ತೆ, ಬೇಗ ಒಡೆಯಲ್ಲ. ಯಾಕಂದ್ರೆ ಇದು ನನ್ ಮಕ್ಳಿಬ್ರು US ಅಲ್ಲಿ ಇದ್ದಾರೆ ಅಂತ ಹೇಳಿದ್ನಲ್ಲ, ಪಾರ್ಸಲ್ ಮಾಡ್ತಾನೆ ಇರ್ತೀನಿ. ಆಮೇಲೆ ನಮ್ಮ ಹಸ್ಬೆಂಡ್ ಕಡೆ ನಮ್ಮ ಪಾವನವ್ರ ಮಕ್ಳು, ಅವರು ಇವ್ರ ನನ್ನ ನಾದ್ನಿ ಮಕ್ಳು ಎಲ್ಲಾರ್ಗು ಇಷ್ಟ ಇದು. ಹೋಗ್ತಾ ಇರ್ತದೆ, ಕುರಿಯರ್ ಹೋಗ್ತಾ ಇರತ್ತೆ ಇದು. ಕೊರಿಯರ್ ಕೊರಿಯರ್ ಹೆಂಗೆ ಅಂದ್ರೆ, ಅಮ್ಮ ಇಬ್ರಿಗೂ ಕರೆಕ್ಟ್ ಆಗಿ ಕಳ್ಸಿದ್ಯಾ, ಅವನಿಗೆ ಜಾಸ್ತಿ ಉಂಡೆ ಕಳ್ಸಿದ್ಯಾ, ನನ್ ಕಮ್ಮಿ ಉಂಡೆ ಕಳ್ಸಿದ್ಯಾ ಅಂತ ಇದ್ ಮಾಡ್ತಾರೆ. ಹೇಳಿದ್ನಲ್ಲ, ಇದೊಂದೇ ಆಸೆ ಪಟ್ಟು ತಿನ್ನೋದು. ಇದು ಫಸ್ಟ್ ರವೆನ ಸ್ವಲ್ಪನೇ ಹುರ್ಕೋಬೇಕು. ಇಲ್ಲ ಇಲ್ಲ ಇಲ್ಲ, ರವೆ ಮಾತ್ರ ಬೆಚ್ಚಗ್ ಮಾಡ್ಕೊಳ್ಳೋದು. ಹಾ, ಬೆಚ್ಚಗ್. ನಿಮ್ಗೆ ಏನಾದ್ರು ಸೇರ್ಬೇಕಾ? ನೀವು ಸೇರ್ತೀರಾ? 1 ಲೋಟ ರವೆ ತಗೊಂಡಿದ್ದೀನಿ. ಸುಮ್ನೆ ಬಿಸಿ ಆಗೋಷ್ಟಷ್ಟೇ ಬೆಚ್ಚಗ್ ಮಾಡ್ಕೊಳ್ಳೋದು. ಆ ಹಸಕ್ಲು ವಾಸನೆ ಹೋಗ್ಬೇಕು. ಅಲ್ಲ, ನಾನ್ ಹಿಂಗೆ ಯಾರಿಗೋ ನನ್ನ ಫ್ರೆಂಡ್ ಒಬ್ರು ಮಾಡ್ತಾರೆ, ಅವ್ರಿಗೂ ತುಂಬಾ ಇಷ್ಟ. ಇದ್ ಹೇಳ್ತೀನಿ ಹೆಂಗ್ US ಸ್ಪೆಷಲ್ ಅಂದ್ರೆ, ನನ್ ಫ್ರೆಂಡ್ ಒಬ್ರು ಇದಾರೆ ಎದುರುಗಡೆ ಮಂದಿ, ಅವ್ರಿಗೊಂದ್ಸಲ ಕೊಟ್ಟಾಗ ತುಂಬಾ ಇಷ್ಟ ಆಗಿ ಅವರು ಮಾಡಕ್ ಶುರು ಮಾಡ್ತಾರೆ. ಅವ್ರ ಮನೆ ಮಕ್ಳಿಗೆಲ್ಲ ಇಷ್ಟ, ತುಂಬಾ ಇಷ್ಟ. ಅವ್ರು ಮಾಡಿ ಕಳಿಸ್ತಾ ಇರ್ತಾರೆ. ಅವಾಗ ಅವ್ರಂದ್ರು ಗೋಧಿ ಜೊತೆ ತುಪ್ಪ ಬಿದ್ದು ಚೆನ್ನಾಗಿ ಹುರಿದಿರೋದ್ರಿಂದ ಬಾಣಂತಿರು ಕೊಟ್ರು ಒಳ್ಳೇದು, ಗಟ್ಟಿ ಆಗತ್ತೆ ಅಂತ ಹೇಳಿದ್ರು ಅಂತ ಅವ್ರು ಹೇಳಿದ್ದು. ಅದು ನಂಗೆ ಗೊತ್ತಿಲ್ಲ, ಇದು ಟ್ರಯಲ್. ಭದ್ರ ಆಗತ್ತೆ ಅಂತ. ಇಲ್ಲ, ನಾನು ಟ್ರೈ ಮಾಡಿಲ್ಲ. ಯಾಕೆಂದ್ರೆ ಗೋಧಿ
ಇಟ್ಟು ಒಳ್ಳೇದೇ ಅಲ್ವಾ. ಈಗ ಅಕ್ಕಿ ಬಿಟ್ಟು ಗೋಧಿಗೆ ಹೋಗ್ತಾ ಇದೀವೆಲ್ಲ, ಮೈದಾ ಅಂತೂ ಬೇಡವೇ ಬೇಡ ಅಂತಾರೆ. ಸೊ ಅದರಿಂದ ನಾನು ಚಿರೋಟಿ ರವೆನೂ ಒಳ್ಳೇದಲ್ವಾ. ಈಗ ಏನಾದ್ರೂ ಒಂದ್ ರವೆ ಗಂಜಿ ಅದ್ ಮಾಡ್ಕೊತೀವಿ. ಓನ್ಲಿ ಥಿಂಗ್ ಇಸ್ ಸಕ್ಕರೆ ಒಳ್ಳೇದಲ್ಲ ಅಂತಾರೆ. ಬಟ್ ನಾನು ಇದುವರೆಗೂ ಬೆಲ್ಲದಲ್ಲಿ ಟ್ರೈ ಮಾಡಿಲ್ಲ, ನೋಡ್ಬೇಕು. ಇದು ಇಷ್ಟು ಆದ್ರೆ ಸಾಕಲ್ವಾ? ಬಿಸಿ ನಿಮ್ ಕೈ ಚೂರು ಅಂತ ಇದೆ ಅಲ್ವಾ, ಅಷ್ಟಾದ್ರೆ ಸಾಕು. ಬಿಸಿ ಇದೆ. ಇದನ್ನ ಇದು ಸ್ವಲ್ಪ ಇರೋದ್ರಿಂದ ಇದ್ರಲ್ಲೇ ಬಿಟ್ಬಿಡ್ತೀನಿ. ತುಂಬಾ ಉರಿದ್ರೆ ನಾನು ಒಂದ್ ತಟ್ಟೆಗ ಖಾರಕ್ಕೆ ಹಾಕ್ತೀನಿ. ಆರಕ್ಕೆ ಅದ ಗೋಧಿ ಹಿಟ್ಟು ಉರಿಯೋದಕ್ಕೆ ಇದು ಆರುತ್ತೆ ಆತರ. ಈಗ ಸ್ವಲ್ಪ ಅದೇ ಅದಕ್ಕೆ ಅದ್ರಲ್ಲೇ ಬಿಟ್ಟೆ. ಇದು ಗೋಧಿ ಹಿಟ್ಟು, ಇದನ್ನೇ ಸ್ವಲ್ಪ ಹುರ್ಕೊಳ್ಳೋದು. 3 ಲೋಟ ತಗೊಂಡಿದ್ದೀನಿ. ಅದೇ ಮಾಡ್ಲಿಕ್ಕೆ ಚೆನ್ನಾಗೇ ಇದೆಯಲ್ಲ, ಎಲ್ಲ ಡ್ರೈ ರೋಸ್ಟ್. ಇದಕ್ ಸ್ವಲ್ಪ ತುಪ್ಪ ಹಾಕೋತೀನಿ. ಸ್ವಲ್ಪ ವಾಸನೆ ಬಂದ್ಮೇಲೆ ಹಾಕೋತೀನಿ. ನೀವು ಫಸ್ಟೇ ತುಪ್ಪ ಹಾಕ್ಬಿಟ್ರೆ ಅದು ಸ್ವಲ್ಪ ಹುರಿಯೋದ್ ಕಷ್ಟ ಆಗುತ್ತೆ. ಯಾಕೆಂದ್ರೆ ಇದು ನಿಮ್ಗೆ ಕೆಂಪಗಾಗ್ಬೇಕು, ಆದ್ರೆ ಕೆಂಪಗಾಗ್ಬಾರ್ದು, ಆದ್ರೆ ಚೆನ್ನಾಗಿ ಹುರಿಬೇಕು. ತುಂಬಾ ಕೆಂಪಗಾಗ್ಬಾರ್ದು ಇದು. ಅವಾಗ ನೀವು ಸಿಮ್ಮಲ್ಲೇ ಹುರಿಬೇಕಾಗತ್ತೆ, ಕೈ ಬಿಡ್ಬಾರ್ದು. ಆಮೇಲೆ ತುಪ್ಪ ಹಾಕ್ಬಿಟ್ರೆ ನಿಮ್ಗೆ ಕಲರ್ ಬೇಗ ಇದಾಗೋಗುತ್ತೆ, ಚೇಂಜ್ ಆಗ್ಬಿಡುತ್ತೆ. ಆಗಿದೆ ಅಂತ ಹಾಕ್ಬಿಡ್ತೀವಿ. ಈ ಕಡೆ ಗೋಧಿ ಹಿಟ್ಟಿನ ವಾಸನೆ ಬರ್ತಾ ಇದೆ. ಹಿಂದೆ ನೀವು ಎಲೆಕ್ಟ್ರಿಕ್ ಕುಕ್ಕರ್ ಅಲ್ಲಿ ಇಟ್ಟಿರುವಂತ ಅನ್ನದ ವಾಸನೆ. ಅಯ್ಯೋ ಸಾರಿ ರೀ, ನಮಗೋಸ್ಕರ ಊಟಕ್ಕೆ ಅಂತ ಅನ್ನಕ್ಕೆ ಹೋಗ್ಬಿಟ್ಟಿದ್ದಾರೆ. ಇವ್ರು ಫಸ್ಟ್ ಊಟ ಮಾಡ್ಬಿಡಲ್ವಾ, ಆಮೇಲೆ ವಿಡಿಯೋ ಮಾಡಬಾರ್ದು. ಫಸ್ಟ್ ವಿಡಿಯೋ ಮಾಡೋಣ ಅಂತ ಸ್ವೀಟ್ ಊಟದ ಜೊತೆಗೆ ಹಾಕೊಂಡು. ನಿಮ್ದು ರೀಲ್ಸ್ ಎಲ್ಲ ನೋಡ್ತಾ ಇರ್ತೀನಪ್ಪ, ತುಂಬಾ ಇಷ್ಟ ಆಗತ್ತೆ ನಂಗೆ. ತುಂಬಾ ಇಷ್ಟ ಆಗುತ್ತೆ, ಎಸ್ಪೆಷಲಿ ನಿಮ್ಮಿಬ್ರದ್ದು ಅಂದ್ರೆ ತುಂಬಾ ನೋಡ್ತೀನಿ ನಾನು. ಅದಕ್ಕೇನೆ ಅನ್ಕೊಂಡೆ ಮನೇಲೂ ಹಂಗ ಅಂತ ನಿಮ್ ಯಜಮಾನ್ರನ್ ಕೇಳ್ಬೇಕು. ರೀಲು ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಇದು ಆಲ್ಮೋಸ್ಟ್ ಆಯ್ತು ಬಿಡಿ. ಇನ್ನೊಂದು 4 ಸಲ ಇದ್ ಮಾಡ್ಬಿಟ್ಟು ತೆಗೆದ್ಬಿಡ್ತೀನಿ ನಾನು. ನೋಡಿ ಕಲರ್ ಚೇಂಜ್ ಆಗಿದೆ, ಕಾಣ್ತಾ ಇದೆ ಅಲ್ವಾ ನಿಮ್ಗೆ? ಇವಾಗ ಇದನ್ನ ಒಂದು ಅಗ್ಲನೆ ಪಾತ್ರೆ ಆರೋಗ್ಯದೆ, ಅದು ಆರೋಗ್ಯರುತ್ತೆ. ಇದು ಹಾಕೊಳ್ಳ. 1 ಲೋಟ ಅಲ್ವಾ ಇದು? 1 ಲೋಟ, ಇದು 3 ಲೋಟ. 1 ಲೋಟ ಚಿರೋಟಿ 3 ಲೋಟ ಗೋಧಿ ಹಿಟ್ಟು, 2.5 ಲೋಟ ಸಕ್ಕರೆ ಪುಡಿ. ಪುಡಿ ಇದನ್ನ ತಿಂದು ನೋಡಿದ್ಮೇಲೆ ನೀವ್ ಹೇಳ್ಬೇಕು ಹೌದಾ ಹೇಗ್ ಮಾಡಿದೀನಿ ಅಂತ. ಪೇಟೆಂಟೆಡ್ ಬೇರೆ ಇದೆ. ಸಕ್ಕರೆ ಪುಡಿ ಸುಮ್ಮನೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಏಲಕ್ಕಿ ಪುಡಿ. ಹೌದು, ನಾನು ಅವಾಗ್ಲೇ ಹೇಳ್ದೆ ನಾನು ದ್ರಾಕ್ಷಿ ಗೋಡಂಬಿ ಏನು ಹಾಕಲ್ಲ ಅಂತ. ಬಿಕಾಸ್ ತುಂಬಾನೇ ಇದಾಗುತ್ತೆ, ಇದು ಸಾಫ್ಟ್ ಆಗುತ್ತೆ ಅಲ್ವಾ. ಆ ಸಾಫ್ಟ್ ಆದಾಗ ಏನಾಗೋಗುತ್ತೆ, ಮಧ್ಯದಲ್ಲಿ ಏನಾದ್ರು ಸಿಕ್ಕಾಕೊಂಡ್ರೆ ಮುರಿದೋಗೋದು ಜಾಸ್ತಿ. ಅದೇ ಅದಕ್ಕೋಸ್ಕರ ನಾನು ಹೇಳಿದ್ನಲ್ಲ, ಪಾರ್ಸಲ್ ಮಾಡೋದೇ ಜಾಸ್ತಿ ಇದನ್ನ ಅಂತ. ಹಂಗಾಗಿ ಹಾಕಲ್ಲ ಅಷ್ಟೇ. ನಿಮ್ಮ ಮಗನ ಹೆಸರು ಹೇಳಿದ್ರೆ? ಮಗಳು ದಿಶಾ. ಮಗಳು ದಿಶಾ, ಮಗ ಧನುಷ್. ಇದು ಆಕ್ಚುಲಿ 2.5 ಕಪ್ ಮಾಡಿದ್ದೆ. ನಂಗೆ ಯಾಕೋ ಇದು ಸಾಕು ಅನ್ನಿಸ್ತಾ ಇದೆ. ನಮ್ಮ ಅಳ್ತೆಗೆ ತಿನ್ನೋರು ಹಾಕೋಬಹುದು. ಆಕ್ಚುಲಿ ಒಂಚೂರು ಆರಕ್ಕೆ ಬಿಡ್ಬೇಕು. ಬಿಡೋಣ. ನಾನು ಅವಾಗ್ಲೇ ಹೇಳ್ದೆ, ಇದು ಎಷ್ಟು ತುಪ್ಪ ಹಾಕಿದ್ರು ಸಕ್ಕರೆ ಹಾಕಿದ ತಕ್ಷಣ ಎಲ್ಲ ಹಿರ್ಕೊಂಡ್ಬಿಡುತ್ತೆ. ಸೊ ಅದರಿಂದ ನಾವು ಹುರಿಯೋವಾಗ ತುಂಬಾ ತುಪ್ಪ ಹಾಕಿದ್ರೆ ಹಂಗೆ ಬೈಂಡ್ ಮಾಡ್ಕೋಬಹುದು. ಬಟ್ ಬೈಂಡ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ವಿಪರೀತ ತುಪ್ಪ ಹೀರ್ಕೊಂಡ್ಬಿಟ್ಟಿರುತ್ತೆ. ಹೊಡೆದೊಡ್ದಂಗ ಆಗುತ್ತೆ. ಅವಾಗ ಮತ್ತೆ ಇನ್ನು ಎಕ್ಸ್ಟ್ರಾ ತುಪ್ಪ ಹಾಕ್ಬೇಕಾಗುತ್ತೆ. ಯು ಎಂಡ್ ಅಪ್ ಈಟಿಂಗ್ ಮೋರ್ ಅಂಡ್ ಮೋರ್ ಶುಗರ್, ಇದು ಗೀ. ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ, ಇದೊಂದು ನಾನೇ ಕಂಡು ಹಿಡ್ಕೊಂಡಿದ್ದೀನಿ.
ಇದನ್ನ ಎಷ್ಟ್ ಬೇಕೋ ಅಷ್ಟು ತುಪ್ಪ ಹಾಕೊಂಡು ಸೊ ಹುರಿದಿಟ್ಕೊಂಡಿದ್ದೀನಿ. ಈ ತುಪ್ಪ ಒಂಚೂರು ಕರಗಿಸ್ಕೊಳ್ತೀನಿ. ತುಪ್ಪ ಒಂಚೂರು ಕರಗಿಸ್ಕೊತೀನಿ. ಸೊ ಈಗ ತುಪ್ಪ ಕರಗಿದೆ. ತುಪ್ಪ ಕರಗಿದೆ. ನಾನು ಸ್ವಲ್ಪನೇ ತೆಕ್ಕೋತೀನಿ. ಚೆನ್ನಾಗಿ ಆರಿದೆ ಅದು. ಚೆನ್ನಾಗಿ ಆರಿದೆ ಇದು. ಏನೇ ಆದ್ರೂ ಉಂಡೆ ಕಟ್ಟಕ್ಕಂತೂ ಕೈಯಲ್ಲೇ ಆಗ್ಬೇಕದು. ಉಂಡೆ ಕಟ್ಟಕ್ಕೂ ಅಷ್ಟೇ, ಪುಳಿಯೋಗರೆ ಕಲ್ಸಕ್ಕೂ ಅಷ್ಟೇ, ಕೈ ಬೀಳ್ಬೇಕು ಅದಕ್ಕೆ. ಅವಾಗ್ಲೇ ಎಕ್ಸ್ಟ್ರಾ ರುಚಿ. ಇದ್ ನೀವು ಕೆಲವರು ಬೇಸನ್ ಲಾಡುಗೆ ಹಾಕಿ ಪ್ರೀತ ತುಪ್ಪ ಹಾಕಿ ಮಾಡ್ಕೊಂಡ್ಬಿಟ್ರೆ ಸುಮ್ನೆ ಬಾಯಿಗೆ ತುಂಬಾ ತುಪ್ಪ ಸಿಗತ್ತೆ. ಏನೇ ಆದ್ರೂ ಗೋಧಿ ಹಿಟ್ಟು ಸ್ವಲ್ಪ ಸಾಫ್ಟ್ ಅಲ್ವಾ, ಅದಕ್ಕೋಸ್ಕರ ನಾನು ಅವಾಗ್ಲೇನೆ ಸ್ವಲ್ಪನೇ ತುಪ್ಪ ಹಾಕೊಂಡು ಕಟ್ಟಿದ್ರೆ ಗಟ್ಟಿಯಾಗೂ ಇರುತ್ತೆ. ಆರೋ ಹೊತ್ತಿಗೆ ಈ ತುಪ್ಪ ಆರ್ತಾ ಗಟ್ಟಿ ಆಗುತ್ತೆ ನೋಡಿ. ನೈಸ್. ಈ ಒಂದು ಇದಕ್ಕೆ ಬರ್ಬೇಕದು ಕಟ್ಟಕ್ಕೆ ಹಿಂಗ್ ಬರ್ಬೇಕು ನೋಡಿ. ಸ್ವಲ್ಪ ಚಿಕ್ಕದಾಗೆ ಕಟ್ತೀನಿ, ಯಾಕೆಂದ್ರೆ ನನ್ ಕೈಯು ಪುಟ್ಸು ಸ್ವಲ್ಪ. ನಾ ಇನ್ನೂ ಚಿಕ್ಕದಾಗ ಕಟ್ಟಿದ್ರು ನಡೆಯುತ್ತೆ, ಜಾಸ್ತಿ ಉಂಡೆ ಕಟ್ಟಬೇಕು. ಇಲ್ಲ ಹಂಗಲ್ಲ, ಎರಡ್ ಕೈಯಲ್ಲಿ ದಪ್ಪ ಕಟ್ಟಲ್ಲ. ಒಂದ್ಸಲಕ್ಕೆ ಒಂದೇ ಒಬ್ರು ತಗೊಂಡ್ರೆ ಒಂದ್ 2-3 ಬೈಟಲ್ಲಿ ಮುಗ್ದೋಗ್ಬೇಕು. ಮುಗ್ದೋಗ್ಬೇಕು. ಇದು ಆಕ್ಚುಲಿ ಪೂರ್ತಿ ವೈಟ್ ಬ್ಯಾಗ್ ಬಂದಿಲ್ಲ ಅಂತಾನು ಹೇಳ್ತೀನಿ. ನೀವೇ ನೋಡಿದ್ರಿ ತುಪ್ಪದ ಕಲರ್ ಕರೆಕ್ಟ್ ಅಲ್ವಾ? ಇದು ನಾಟಿ ತುಪ್ಪ ಆಗಿರೋದು. ಇದೇ ನೀವು ನಂದಿನಿ ತುಪ್ಪ ಹಾಕೊಂಡ್ ಮಾಡ್ಕೊಂಡ್ರೆ ಬಿಳಿ ಉಂಡೆ ಆಗುತ್ತೆ. ಇದೇನು ಅಂತಂದ್ರೆ ಅದೇ ತುಪ್ಪ ನೋಡಿದಿರೇನೋ ಕಲರು, ಸ್ವಲ್ಪ ತುಪ್ಪದ ಬಣ್ಣನೇ ಬೇರೆ. ಅದೇ ನಾಟಿದು ಅಂತ ಹೇಳಿದ್ನಲ್ಲ. ಅಂಡ್ ಎಮ್ಮೆದಾದ್ರೆ ಇನ್ನೂ ಬಿಳಿನೇ ಅಲ್ವಾ ಅದು? ಬಿಳಿ, ಅದು ಇನ್ನೂ ಚೆನ್ನಾಗಿ ಬರುತ್ತೆ. ಎಮ್ಮೆ ತುಪ್ಪ ಹಾಕ್ಬಿಟ್ರೆ ನಿಮ್ಗೆ ಇನ್ನೂ ವೈಟ್. ನೈಸ್. ನೀವ್ ಎಷ್ಟೇ ತುಪ್ಪ ಹುರಿದ್ರು ಇದು ಸಕ್ಕರೆ ಎಲ್ಲ ಹಾಕದ್ಮೇಲೆ ಎಲ್ಲ ಹೀರ್ಕೊಂಡ್ಬಿಟ್ಟಿರುತ್ತೆ. ಸೊ ಅವಾಗ ಮತ್ತೆ ನೀವ್ ಇನ್ನೊಂಚೂರು ತುಪ್ಪ ಹಾಕ್ಲೇಬೇಕಾಗುತ್ತೆ, ಇಲ್ಲ ಗಟ್ಟಿ ಉಂಡೆ ಬರಲ್ಲ. ಈ ತರ ಉಂಡೆ ಮಾಡಿ ನಾನು ಕ್ಲೀನಾಗಿ ಯೂಸ್ ಅಂಡ್ ಥ್ರೋ ಡಬ್ದಲ್ಲಿ ಹಾಕಿ ನಾನು ಪಾರ್ಸಲ್ ಮಾಡ್ತೀನಿ ನಮ್ಮ ಮಕ್ಳಿಗೆ. ಆಕ್ಚುಲಿ ಈ ಸ್ವೀಟ್ ಇದು ಫುಲ್ ಅಡಿಗೆ ಮನೆಯೆಲ್ಲ ಘಮ 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 ಅಂತ ಇದೆ ಗೊತ್ತಾ? ಅಫ್ಕೋರ್ಸ್ ನಿಮಗ್ ಗೊತ್ತಾಗಲ್ಲ ಪಾಪ ಅದು, ಬಟ್ ನನಗೆ ಫುಲ್ಲು ವಾಸನೆ ಘಮ ಘಮ ಅಂತ ಇದೆ. ಫುಲ್ ವೆರಿ ನೈಸ್. ಉಂಡೆಗಳು ಹೆಂಗ್ ಉರುಳ್ತಾ ಇವೆ ಅಂತ ನೋಡ್ತಾ ಇದೀನಿ ನನಗೆ ನೋಡಿ. ನೀವು ಮೇಲು ತುಪ್ಪ ಹಾಕೊಂಡ್ ಕಟ್ಟಿದ್ರೆ ಈ ತರ ಎಷ್ಟೇ ಸಾಫ್ಟ್ ಆಗಿದ್ರು ನೀವು ತಿನ್ ನೋಡಿ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಆಗಿದೆ ಅಂತ ನಿಮ್ಗೆ. ಆದ್ರೆ ಒಡಿಯಲ್ಲ, ಮೇಲ್ ತುಪ್ಪ ಹಾಕೊಂಡ್ ಕಟ್ಟಿದ್ರೆ. ಹೌದು, ನಾ ಸುಮ್ನೆ ಹಿಂಗ ನೋಡಿದೆ ಹೊಡಿಯುತ್ತೇನೆ ಅಂತ ಟೆಸ್ಟ್ ಮಾಡಿ. ಇಲ್ಲ ಒಡಿಯಲ್ಲ, ನಾ ಹೇಳಿದ್ನಲ್ಲ ಮಕ್ಳಿಗೆ ಕಟ್ಬಿಟ್ಟು ಆರಕ್ಕೆ ಇಟ್ಬಿಡ್ತೀನಿ, ಆಮೇಲೆ ಪಾರ್ಸಲ್ ಮಾಡ್ತೀನಿ ಮಕ್ಳಿಗೆ. ತಗೊಂಡು ಸಾಕು ಬಿಡಿ ಇವಾಗ. ಸಾಕಾ? ಹಾ ಸಾಕು. 9 ಉಂಡೆ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಡಾನ್ಸ್ ಆಡ್ತೀವಿ ನೋಡಿ ಇಲ್ಲಿ. ಓಕೆ, ಮಂಗಳೂರು ಸ್ಟೈಲ್ ಬಿಳಿ ಉಂಡೆ ರೆಡಿ ಇದೆ. ಜೊತೆನಲ್ಲಿ ನೋಡಿ ನಮ್ಮ ಬಾಲಸುಬ್ರಹ್ಮಣ್ಯಂ ಅವರು, ಇವ್ರ ಹಸ್ಬೆಂಡ್ ಕೂಡ ಬಂದಿದ್ದಾರೆ ಕರೆಕ್ಟ್ ಟೈಮಿಗೆ. ನಾನು ಹೇಳ್ದೆ ಬನ್ನಿ ಸರ್ ನೀವು ಕೂತ್ಕೊಂಡು ರುಚಿ ನೋಡಿ ಅಂತ. ಅದಕ್ಕೆ ನಾನ್ ನೋಡಿದ್ರೆ ತಪ್ಪಾಗತ್ತೆ, ನೀವೇ ರುಚಿ ನೋಡ್ಬೇಕು ಅಂದ್ರು, ವಿಚ್ ಇಸ್ ಆಕ್ಚುಲಿ ಕರೆಕ್ಟ್. ಅದಕ್ಕೆ ನಾ ಹೇಳ್ದೆ ನಾವು ಖಂಡಿತವಾಗ್ಲೂ ರುಚಿ ನೋಡ್ತೀನಿ. ಆದ್ರೆ ಏನಾಗತ್ತೆ ಗೊತ್ತಾ, ಮನೆಯವರು ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡ್ಬೋದು ಹೇಗಿದೆ ಹೇಗಿಲ್ಲ ಅನ್ನೋದು. ನೀವು ಆಕ್ಚುಲಿ ಕರೆಕ್ಟ್ ಕ್ರಿಟಿಕ್ ಆಗಿರ್ತೀರಾ, ಹೌದಾ? ಮನೆಯಲ್ಲಿ ಕರೆಕ್ಟ್ ಆಗಿ ಹೇಳ್ತಾರ ಅವ್ರು ಏನಿಲ್ಲ, ತಿಂದ ತಕ್ಷಣ ಅವ್ರ ಮುಖ ನೋಡ್ತೀನಿ, ಯಾಕೆಂದ್ರೆ ಉಬ್ಬೆಗಿರುತ್ತೆ. ಚೆನ್ನಾಗಿದ್ರೆ ಉಬ್ಬೆಗಿರ್ಲಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ, ಚೆನ್ನಾಗಿಲ್ವಾ ಅಂತ 2 ಸಲ ಕೇಳ್ತೀನಿ. ನಾವ್ ಅದ್ರ ಬಗ್ಗೆ ಇದು ಏನು ಹೇಗಿದೆ ಅಂತ ಹೇಳಿದ್ರೆ ಅದು ಇಂಪ್ರೂವ್ ಆಗೋ ಚಾನ್ಸ್ ಆಗೋದು. ಕರೆಕ್ಟ್. ಹಾಗಾಗಿ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದಟ್ ಇಂಪ್ರೂವ್ಮೆಂಟ್ ಪ್ರೋಸೆಸ್ ಆಲ್ಸೋ. ಸೊ ಹಾಗಿದ್ರೆ ಇದನ್ನ ನಾನು ರುಚಿ ನೋಡಿದ್ರೆ ನಿಮ್ಮ ಪಾಲು ಇದೆ ಅಂತ ಆಗುತ್ತೆ. ಅಲ್ಲೆಲ್ಲ ಕ್ರೆಡಿಟ್ ಹೆಂಗ್ ತಗೋತಾರೆ ನೋಡಿ. ಕ್ರೆಡಿಟ್ ತಗೊಳ್ಳೋದು ಒಂದು ಆರ್ಟ್ ಬೇಡ ನಿಜವಾಗ್ಲು. ಸೊ ಸರ್ ತಗೊಳ್ಳಿ ಸರ್, ನೀವೊಂದ್ ತಗೊಳ್ಳಿ, ನಾನೊಂದ್ ತಗೊಳ್ತೀನಿ. ನೀವೊಂದ್ ತಗೊಳ್ಳಿ, ನೀವೊಂದ್ ತಗೊಳ್ಳಿ ಮೇಡಮ್. ನಾನಿರ್ಲಿ, ನೀವ್ ಹೇಳಿ ನನ್ಗೆ. ನಾ ಹೇಳ್ತೀನಿ, ಬಟ್ ನೀವು ಪ್ರತಿ ಸಲ ಆಗೋ ಹಂಗಾಗಿದೆ ಅಂತ ನೋಡ್ಬಿಟ್ಟು ಹೇಳಿ ನನ್ಗೆ. ತಗೊಳ್ಳಿ, ತಾನೆ ಕೊಡಿ ಹಾಗಿದ್ರೆ ನನ್ಗೆ ರುಚಿ ನೋಡೋಣ. ಯಾಕೆ? ಹಾ ತಿನ್ನ. ಲಿಟ್ರಲಿ ನಾನು ಎಕ್ಸ್ಪೆಕ್ಟ್ ಮಾಡಿ ಸಾಫ್ಟ್ ಇರುತ್ತೆ ಅಂತ. ಇರ್ಲಿ ಹಿಂಗ ಅನ್ಕೊಂಡಿದ ತಕ್ಷಣ ಪಟ್ಟಂತ ಹಿಂಗ್ ಸಾಫ್ಟ್ ಆಗಿ ಇದೇ ಆಗೋಯ್ತು ಗೊತ್ತಾ. ತುಂಬಾ ಚೆನ್ನಾಗ. ಅಂದ್ರೆ ಹಿಂಗ್ ಹಿಡಿದ ತಕ್ಷಣ ಹೊಡಿದೀರಾ, ಬಟ್ ಬಾಯಲ್ಲಿ ಹಿಂಗ್ ಹಾಕೊಂಡಿದ ತಕ್ಷಣ ಪುಸಕ್ಕಂತ ಕರ್ಗೋಗ. ಲಿಟ್ರಲಿ ಕರ್ಗೋಗೋದು ಅಂತಾರಲ್ಲ ಹಂಗೆ
ಅಂಡ್ ಸಕ್ಕರೆ ನೀವು ನಿಲ್ಸಿದ್ ಒಳ್ಳೇದಾಯ್ತು ಅನ್ಸುತ್ತೆ. ಒಳ್ಳೇದಾಯ್ತಾ ನೋಡಿ, ಕರೆಕ್ಟ್ ಆಗಿದೆ. ಸಕ್ಕರೆ ನಿಲ್ಸಿದ್ ಒಳ್ಳೇದಾಯ್ತು, ಕರೆಕ್ಟ್ ಆಗಿದೆ. ಇವಾಗ ನಾನೇ ಮಾತಾಡ್ತಾ ಇದೀನಿ, ಅವರು ಮಾತಾಡ್ಬೇಕು ಇವಾಗ. ಹೇಳಿ, ನೀವು ತಿಂದ್ರಿ ಅಲ್ವಾ ಈಗ? ವೀಣಾ ಏನೇನು ಡಿಶಸ್ ಮಾಡ್ತಾಳೋ ಅದೆಲ್ಲಾನು ಚೆನ್ನಾಗಿರುತ್ತೆ. ಯೂಶಲ್ ಆಗಿ ನಾವು ಹೊರಗಡೆ ತಿನ್ನೋದೇ ಬಿಟ್ಬಿಟ್ಟಿದೆ. ಹೋಟೆಲ್ ಅವ್ರಿಗೆ ಆಕ್ಚುಲಿ ಲಾಸ್. I always appreciate it. She keeps trying something new, and she also wants to make it for us. Very nice. That's our good. So we appreciate, but to take it and make it as a light banter, we always pull our like saying that but most of the time it will be 100% perfect. I feel great about her cooking skills and the way she treats us. Very nice, very nice. We are taken care very well. ಸೊ ಅಂದ್ರೆ ಆತರ ಅಪ್ರಿಶಿಯೇಟ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಅಲ್ವಾ ಮೇಡಮ್? ನೋಡಿ ಅವ್ರು ಎಷ್ಟು ಚೆನ್ನಾಗಿ ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಯಾವಾಗಾರ ರೇಗಿಸ್ತಿರ್ತಾರೆ, ನಮ್ದು ಮ್ಯಾರೇಜ್ ಸರ್ವೈವ್ ಆಗಿರೋದೇ ನಾನು ಚೆನ್ನಾಗಿ ಅಡಿಗೆ ಮಾಡ್ತೀನಿ ಅಂತಂತೆ. ಯಾಕಂದ್ರೆ ಸ್ವಲ್ಪ ನಾನು ಹೇಳದ್ನಲ್ಲ, ಕೋಪ ಜಾಸ್ತಿ, ಬೇಗ ರೇಗ್ಬಿಡ್ತೀನಿ. ಅವ್ರಿಗೂ ಬರುತ್ತೆ, ಆದ್ರೆ ಅವ್ರನ್ನ ನೋಡಿದ್ರೆ ಯಾರಿಗೂ ಗೊತ್ತಾಗಲ್ಲ. ಇವಾಗ ಇದೇನಾಗಿದೆ ಹೇಳಿ? It's perfect as usual. ಓ ವೆರಿ ನೈಸ್. ಪರವಾಗಿಲ್ಲಪ್ಪ, ತುಂಬಾ ಡೀಟೇಲಿಂಗ್ ಆಗಿ ಬಾಯಿಗೆ ಹಾಕೊಂಡು ಒಂದ್ ಸ್ವಲ್ಪ ರುಚಿ ನೋಡಿ ಆಮೇಲೆ ಹೇಳಿದ್ರು. ವೆರಿ ನೈಸ್, ಗುಡ್ ಕ್ರಿಟಿಕ್ ಅಂತ ಗೊತ್ತಾಗೋಯ್ತು. ಅಂಡ್ ಹೇಳ್ತಾರಲ್ಲ ಮೇಡಮ್, ಪ್ರೀತಿಗೆ ದಾರಿ ಹೊಟ್ಟೆ ಮುಳ್ಗಾನೆ ಅಂತೆ. ಸೊ ಒಳ್ಳೆ ಅಡಿಗೆ ಮಾಡ್ತಾ ಇದ್ರೆ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ಆಕ್ಚುಲಿ ಹೋಟೆಲ್ ಅಲ್ಲಿ ತಿನ್ನೋದೇ ಬಿಟ್ಬಿಟ್ಟಿದ್ದೀನಿ ನಾನು ಅಂತ. ಅದನ್ನ ಕೇಳಿಸ್ಕೊಳಕ್ಕೆ ನಿಜವಾಗ್ಲೂ ಎಷ್ಟು ಖುಷಿ ಆಗತ್ತೆ ಗೊತ್ತಾ? ಎಸ್ಪೆಷಲಿ ಆಸ್ ವೈಫ್ ನಿಮಗಂತೂ ಇನ್ನೂ ಫುಲ್ ಯು ಶುಡ್ ಬಿ ಪ್ರೌಡ್. ಅಂಡ್ ನೀವ್ ಹೇಳಿದ್ರಿ ಪೇಟೆಂಟು ಎಲ್ರಿಗೂ ಇಷ್ಟ ಆಗತ್ತೆ ಅಂತ, ಎಲ್ಲ ಸತ್ಯನೇ. ತುಂಬಾ ಚೆನ್ನಾಗಿದೆ, ತುಂಬಾ ಅಂದ್ರೆ ತುಂಬಾ ರುಚಿಯಾಗಿದೆ. ಅಂಡ್ ನಾಟ್ ಓನ್ಲಿ ಟೇಸ್ಟ್, ನಂಗೆ ಟೆಕ್ಸ್ಚರು ತುಂಬಾ ಇಷ್ಟ ಆಯ್ತು. ಪರ್ಫೆಕ್ಟ್ ಟೆಕ್ಸ್ಚರ್ ನನ್ಗಿದು. ಸೊ ಹೆಲ್ತ್ ವೈಸ್ ಇಟ್ ಇಸ್ ಗುಡ್ ಅಂತ ಅನ್ಕೊಂಡಿದ್ದೀನಿ. ಹೌದು ಹೌದು. ನಾನು ನನ್ನ ಮಗ ಇದ್ದಾಗ ಕಾಫಿ ಜೊತೆಗೆ ಒಂದೊಂದ್ಸಲಿ ಕುಕೀಸ್ ತರ ತಿಂತೀವಿ. ಓ ಎಂಜಾಯ್ ಮಾಡ್ತಿದ್ದೆ. ನೈಸ್. ಇದೆ, ಇವಾಗ ನನ್ ಮಕ್ಳನ್ನ ತುಂಬಾ ಮಿಸ್ ಮಾಡ್ತಾ ಇದ್ದೀನಿ. ಅಯ್ಯೋ ಹೋಗಿ ಬಿಡಿ, ನಮಗ್ ಮಾಡಿರೋದ್ರಲ್ಲಿ ಒಂದ್ ಸ್ವಲ್ಪ ಎತ್ತಿಟ್ಬಿಟ್ಟು ಕೊರಿಯರ್ ಎಲ್ಲ ಕಳ್ಸಿದ್ದೀನಿ. ಈಗ ನೋಡಿದ್ರೆ ಸಾಯಂಕಾಲ ಅವ್ಳು ಫೋನ್ ಮಾಡ್ತಾರೆ, ಅಮ್ಮ ನಾನು ಕಳ್ಸಿಲ್ಲ ಅಂತ ಫೋನ್ ಮಾಡ್ತಾರೆ. ನೋಡಿ ನೋಡಿ ನೋಡಿ, ಕಣ್ ತುಂಬ್ಕೊಳ್ಳಿ. ಎನಿವೇಸ್ ವೀಣಾ ಅವರೇ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿರುವಂತ ಒಂದು ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದೀರಾ. ನಾನಂತೂ ಒಂದು ಹೊಸ ರುಚಿ ಇವತ್ತು ತಿಂದೆ, ಹೊಸ ಅಡ್ಗೆನ ಕಲ್ತೆ. ಅಂಡ್ ತುಂಬಾ ಬೇಗನೂ ಆಯ್ತು. ಒಂದೇ ಒಂದ್ ಏನಂದ್ರೆ, ನೀವು ಸ್ವಲ್ಪ ತಾಳ್ಮೆ ಇಟ್ಕೊಂಡು ಒಲೆ ಮುಂದೆ ಹುರಿಬೇಕು ಅಷ್ಟೇ, ಕೈ ಬಿಡದೆ ಸಿಮ್ ಅಲ್ಲಿ ಹುರಿಬೇಕು. ಅದೊಂದೇ ಮೇಜರ್ ಕೆಲಸ. ಅದು ಬಿಟ್ಟು ಇನ್ನೆಲ್ಲ ತುಂಬಾ ಬೇಗ ಎಷ್ಟೊತ್ತಾಯ್ತು ನೀವೇ ನೋಡಿದ್ರಲ್ಲ. ಅಷ್ಟು ಇವಾಗ ನಮ್ಮವ್ರಿಗೆ ಸ್ವಲ್ಪ ಅಷ್ಟು ತಾಳ್ಮೆ ಇರಲ್ಲ, ಅದೇ ಪ್ರಾಬ್ಲಮ್. ಕುಕಿಂಗ್ ಅಲ್ಲಿ ಸ್ವಲ್ಪ ತಾಳ್ಮೆ ಇದೊಂದು ಇಟ್ಕೊಂಡು ಈ ತರ ಔಟ್ಪುಟ್ ಬೇಕು ಅಂದ್ರೆ ಪರವಾಗಿಲ್ಲ, ಹೆಂಗಾದ್ರು ಅಂದ್ರೆ ಮಾಡ್ಕೊಂಡ್ಬಿಡ್ಬೋದು. ಬಟ್ ಈ ತರ ಔಟ್ಪುಟ್ ಬೇಕು ಅಂದ್ರೆ ಒಂದ್ ಸ್ವಲ್ಪ ತಾಳ್ಮೆಯಿಂದ ಸಿಮ್ ಅಲ್ಲಿ ಒಂದು 3-4 ನಿಮಿಷ ಅಷ್ಟೇ ಆಕ್ಚುಲಿ ಹುರ್ಕೊಂಡ್ರೆ ಸೂಪರ್ ಆಗಿತ್ತು. ಸೊ ಥ್ಯಾಂಕ್ ಯು ಸರ್. ನಿಮ್ಮ ಮನೆ ಕೂಡ ಇವರು ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದಾರೆ. ನಾನು ಅದೇ ಹೇಳ್ತಿದ್ದೆ, ಎಷ್ಟು ನೀಟಾಗಿ ಇಟ್ಕೊಂಡಿದೀರಾ ಮನೇನ ಅಂತ. ಸೊ ಲವ್ಲಿ ಕಪಲ್, ನಿಮ್ಮನ್ನ ಮೀಟ್ ಮಾಡಿ ಕೂಡ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸರ್. ತಾವ್ ಅಡಿಗೆ ಮಾಡ್ತೀರಾ? ಬರುತ್ತೆ ಅಡಿಗೆ? ಕೆಲವು ಮಾಡ್ತೀನಿ, ಬಟ್ ಅವಶ್ಯಕತೆ ಬೀಳಲ್ಲ. ಯಾವಾಗ ಫಾರಿನ್ ಗೇಲಿಂಗ್ ಹೋದಾಗ ಮಾಡಿ. ಓಕೆ, ನಮಗೋಸ್ಕರ ಒಂದು ಅಡಿಗೆ ಏನಾದ್ರು ಮಾಡಿ ತೋರಿಸ್ತೀರಾ ಸರ್? ಆತರ ಆ ಲೆವೆಲ್ಗೆ ನಮ್ಮದಿಲ್ಲ, ಟ್ರೈನಿಂಗ್ ಕೊಟ್ಟಿಲ್ಲ ಅವರು, ಅವಕಾಶ ಕೊಟ್ಟಿಲ್ಲ, ಅವರೇ ಮಾಡ್ತಾರಲ್ಲ. ನೋಡಿ ಮೇಡಮ್, ಯಾಕೆ ಹಿಂಗ್ ಮಾಡಿದಾರಪ್ಪ? ನಾನಿದ್ರೆ ಅಡ್ಗೆ ಮನೆಗೆ ಬರಲ್ಲ ಅವರು. ಎನಿವೆ ಗೊತ್ತು ನೀವು ಇಬ್ರು ಎಷ್ಟು ಬಿಸಿ ಅಂತ. ಈ ಬಿಸಿಲಿ ನಮ್ದೊಂದು ಇದೊಂದು ಪುಟ್ಟ ಇದಕ್ಕೆ ಟೈಮ್ ಮಾಡ್ಕೊಂಡ್ ಬಂದು ನಮ್ ಕೈಲಿ ಮಾಡಿಸಿ ನಮ್ಮನ್ನು ಸ್ವಲ್ಪ ಬೆಳಕನ್ನು ತಂದಿದ್ದಕ್ಕೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು. ಸೊ ನೀವೂನು ಇವತ್ತು ಒಂದು ಹೊಸ ರುಚಿನ ಕಲ್ತಿದ್ದೀರಾ ಅಂತ ನಂಬಿದೀನಿ. ರೆಸಿಪಿನ ಡೀಟೈಲ್ ಆಗಿ ನೋಡಿ, ಒಂದ್ಸಲ ನಿಮ್ಮ ಮನೆಯಲ್ಲೂ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಇವತ್ತಿನ ಎಪಿಸೋಡ್ ಇಷ್ಟ ಆಯ್ತು ಅಂತ ನಂಬಿ ಸೈನ್ ಆಫ್ ಹೇಳುವಂತ ಟೈಮ್ ಬಂತು. ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ನಿಮ್ಮ ಭೇಟಿ. ಅಲ್ಲಿ ತನಕ ಬೈ ಬೈ. ಲವ್ ಯು ಆಲ್.